ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಖಾರವಾಗಿರುವಂತಹ ಚಿಕನ್ ಬಸ್ಸಾರು, ಅದ್ರ ಜೊತೆಗೆ ಚಿಕನ್ ಫ್ರೈ. ಆಹಾ! ಏನು ರುಚಿ ಅಂತೀರಾ? ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಫಾರಂ ಕೋಳಿನಲ್ಲಿ ಚಿಕನ್ ಬಸ್ಸಾರು ಹಾಗೆಯೇ ಅದೇ ಚಿಕನ್ನಿಂದ ಚಿಕನ್ ಫ್ರೈನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ 1.5 kg ಆಗೋಷ್ಟು ಫಾರಂ ಕೋಳಿನ ತಗೊಂಡಿದ್ದೀನಿ. ಚೆನ್ನಾಗಿ 2-3 ಸಲ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ಹಿಂಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪನೂ ಕೂಡ ನೀರಿರಬಾರ್ದು. ಆ ರೀತಿ ನೀರನ್ನು ಹಿಂಡ್ಕೊಳ್ಬೇಕು. ಈ ಸಾಂಬಾರ್ಗೆ 2 ರೀತಿಯಾದಂತಹ ಮಸಾಲ ರೆಡಿ ಮಾಡ್ಕೊಳ್ಳೋದ್ರಿಂದ ಮೊದಲನೇ ಮಸಾಲ 3 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, 3 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ 1/4 ಹಿಡಿಯಷ್ಟು ಪುದೀನ ಸೊಪ್ಪನ್ನ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಎಷ್ಟು ತೊಗೊಂಡಿರ್ತೀರೋ ಅದು ಅರ್ಧದಷ್ಟು ಪುದೀನ ಸೊಪ್ಪನ್ನ ತಗೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ರುಬ್ಬೋದಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರನ್ನು ಸೇರಿಸಿ ಈ ರೀತಿ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು. ತರ್ತರಿಯಾಗಿ ರುಬ್ಕೊಳ್ಬಾರ್ದು. ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ಸಪ್ರೇಟಾಗಿ. ಇದೇ ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ. ನೀವು ತೆಂಗಿನಕಾಯಿ ತುರಿನ ನೋಡಿ ಹಾಕ್ಕೊಳ್ಳಿ. ನಿಮಗೆ ಸಾಂಬಾರ್ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೊಳ್ಬಹುದು. ಹಾಗೆಯೇ 1 ಟೊಮೊಟೊ, 3 ಪೀಸಷ್ಟು ಚಕ್ಕೆ, 3 ಮೆಣಸು, 3 ಲವಂಗನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸಾಂಬಾರ್ ಪುಡಿ 3ರಿಂದ 3.5 ಸ್ಪೂನಷ್ಟು ಸಾಂಬಾರ್ ಪೌಡರ್ನು ಕೂಡ ಹಾಕ್ಕೊಂಡಿದ್ದೀನಿ. ನೀವು ಮನೆಗಳಲ್ಲಿ ಯಾವ ಸಾರಿನ ಪುಡಿ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಬಹುದು. ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಇದನ್ನು ಕೂಡ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು. ತರ್ತರಿಯಾಗಿ ರುಬ್ಕೊಳ್ಬಾರ್ದು. ಈ ರೀತಿ ನೈಸ್ ಪೇಸ್ಟ್ ಮಾಡಿಟ್ಕೊಳ್ಬೇಕು. ಇವಾಗ ಮಸಾಲ ಕೂಡ ರೆಡಿ ಆಗಿದೆ. ಕ್ವಿಕ್ಕಾಗಿ ಚಿಕನ್ ಸಾಂಬಾರು ಮಾಡೋದು ನೋಡೋಣ. ಒಂದು ಕುಕ್ಕರ್ಗೆ 3ರಿಂದ 4 ಸ್ಪೂನಷ್ಟು ಎಣ್ಣೆನ ಸೇರಿಸಿ, ಎಣ್ಣೆ ಕೂಡ ಬಿಸಿಯಾದ ನಂತರ ಅರ್ಧ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆಗಿದ ಮೇಲೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ನ ಸೇರಿಸ್ಕೊಂಡಿದ್ದೀನಿ. ಚಿಕನ್ನಲ್ಲಿ ಸ್ವಲ್ಪನೂ ಕೂಡ ನೀರಿನಾಂಶ ಇರಬಾರ್ದು. ಚೆನ್ನಾಗಿ ಹಿಂಡ್ಕೊಂಡು ಸೇರಿಸ್ಕೊಳ್ಬೇಕು. ಹಾಗೆಯೇ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಏನಿಲ್ಲ ಅಂದರೂ ಒಂದು 5 ನಿಮಿಷ ಬೇಕಾಗುತ್ತೆ ಈ ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ. ಹಾಗೆಯೇ 1 ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಚಿಕನ್ಗೆ ಉಪ್ಪು ಹಿಡಿದ್ರೆ ಸ್ಟಾರ್ಟಿಂಗ್ನಲ್ಲೇ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹಾಕಿದ ಮೇಲೆ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದ್ರ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಿದ್ದೀರಾ ಚೆನ್ನಾಗಿ ಕುದೀತಾ ಇದೆ, ನೀರೆಲ್ಲ ಸಪ್ರೇಟ್ ಆಗಿದೆ. ಈ ರೀತಿ ಕುದಿಸ್ಕೊಂಡು ಸ್ವಲ್ಪ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಚಿಕನ್ನ ಫ್ರೈ ಮಾಡ್ಕೊಳ್ಬೇಕು. ಕುದಿಯುವಾಗ ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ ಮಸಾಲೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪು ರುಬ್ಬಿರುವಂತಹ ಮಸಾಲನ ಸೇರಿಸ್ಕೊಳ್ತಿದ್ದೀನಿ. ಈ ಮಸಾಲ ಫ್ರೈ ಮಾಡದೇ ಇರೋದ್ರಿಂದ ನೀರು ಹಾಕ್ದೇನೆ ಈ ಚಿಕನ್ ಜೊತೆನೆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಎಣ್ಣೆ ಬಿಟ್ಟಿದ್ದಾದಮೇಲೆ ಇದಕ್ಕೆ ಖಾರ ಮಸಾಲೆ ಅಂದರೆ ತೆಂಗಿನಕಾಯಿ, ಚಕ್ಕೆ, ಲವಂಗ, ಮೆಣಸು, ಅದ್ರ ಜೊತೆ ಖಾರದ ಪುಡಿ ಹಾಗೆಯೇ ಟೊಮೊಟೊ ಸೇರಿಸ್ಕೊಂಡಿರುವಂತಹ ಕೆಂಪು ಖಾರದ ಮಸಾಲೆನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇದು ಕೂಡ ಚೆನ್ನಾಗಿ ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡು ಅದಾದ ನಂತರ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಬಿಸಿನೀರನ್ನು ಹಾಕ್ಕೊಳ್ತಿದ್ದೀನಿ. ತಣ್ಣೀರು ಹಾಕ್ಬಿಟ್ರೆ, ಯಾಕಂದರೆ ನಾವು ಮಸಾಲೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ತಣ್ಣೀರು ಹಾಕಿದರೆ ಆ ರುಚಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಬಿಸಿನೀರನ್ನು ಸೇರಿಸಿದ್ದೀನಿ. ಏನಿಲ್ಲ ಅಂದರೂ ಒಂದು ಅರ್ಧ ಲೀಟ್ರಿಂದ 3/4 ಲೀಟ್ರ್ವರೆಗೂ ನೀರನ್ನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ತೆಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಹಾಗೆಯೇ ತುಂಬ ಗಟ್ಟಿನೂ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಮಗೆ ಮುದ್ದೆಗೆ ಬೇಕೋ ಅಥವಾ ಅನ್ನಕ್ಕೆ ಬೇಕೋ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೊಳ್ಳಿ. ಯಾಕೆಂದರೆ ಇದನ್ನು 5ರಿಂದ 6 ವಿಷಲ್ ಬರೆಸ್ಕೊಳ್ಳೋದ್ರಿಂದ ಕುದಿಯುತ್ತೆ ಚೆನ್ನಾಗಿ. ನೀರೆಲ್ಲ ಸ್ವಲ್ಪ ಸಿಯುತ್ತೆ. ಅದಕ್ಕೋಸ್ಕರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 5ರಿಂದ 6 ವಿಷಲ್ ಬರೆಸ್ಕೊಳ್ಳೋಣ. 5ರಿಂದ 6 ವಿಷಲ್ ಆದಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿದ್ರೆ ಚಿಕನ್ ಸಾಂಬಾರ್ ಈ ರೀತಿ ರೆಡಿಯಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ನೀವು ನೋಡಬಹುದು ಸಾಂಬಾರ್ ಕನ್ಸಿಸ್ಟೆನ್ಸಿನೂ ಕೂಡ ಕರೆಕ್ಟಾಗಿದೆ. ಮುದ್ದೆ ಜೊತೆಗೆ ಸೂಪರ್ ಆಗಿರುತ್ತೆ. ಇದರಲ್ಲಿರುವಂತಹ ಚಿಕನ್ನೆಲ್ಲ ತೆಗೆದು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಇದೇ ಚಿಕನಿಂದ ಫ್ರೈ ಮಾಡ್ತಿರೋದ್ರಿಂದ ಚಿಕನ್ನೆಲ್ಲ ಒಂದು ಬೌಲ್ಗೆ ಎತ್ತಿಟ್ಕೊಳ್ಬೇಕು. ಸಾಂಬಾರನ್ನು ಹಾಕಬಾರ್ದು, ಬರೀ ಚಿಕನ್ ಮಾತ್ರ ಎತ್ತಿಟ್ಕೊಳ್ಬೇಕು. ಈ ಫ್ರೈ ಮಾಡೋದಕ್ಕೆ ಒಂದು ಕ್ವಿಕ್ಕಾಗಿರುವಂತಹ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ 6ರಿಂದ 8 ಇಸಲಷ್ಟು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 2 ಹಸಿ ಮೆಣಸಿನ್ಕಾಯಿನ ಹಾಕಿ ನೀರು ಹಾಕ್ದೇನೆ ತರ್ತರಿಯಾಗಿ ರುಬ್ಕೊಳ್ಬೇಕು. ರುಬ್ಬೋದು ಬೇಡ ಅಂದರೆ ನೀವು ಕ್ರಷ್ ಕೂಡ ಮಾಡಿ ಹಾಕ್ಕೊಳ್ಬಹುದು, ಅಂದರೆ ಜಜ್ಜಿನೂ ಕೂಡ ಹಾಕ್ಕೊಳ್ಬಹುದು. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಚಿಕನ್ ಫ್ರೈ ಮಾಡೋದಕ್ಕೆ. 2ರಿಂದ 3 ಸ್ಪೂನಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಕೂಡ ಬಿಸಿಯಾದ ನಂತರ ಸಾಸಿವೆ ಹಾಗೆ ಒಂದು ಅರ್ಧ
ಚಿಕ್ಕದಾದಂತಹ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸಿದ್ದೀನಿ. ಸ್ವಲ್ಪ ಪಿಂಕ್ ಕಲರ್ ಬರಬೇಕು ಈರುಳ್ಳಿ. ಚೆನ್ನಾಗಿ ಫ್ರೈ ಆಗಿದ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ರುಬ್ಬಿರುವಂತಹ ಮಸಾಲನ ಸೇರಿಸಿ ಇದರಲ್ಲಿರುವಂತಹ ಹಸಿ ಅಂಶ ಎಲ್ಲ ಹೋಗೋವರೆಗೂ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಈ ರೀತಿಯಾಗಿ ನೀವು ನೋಡಬಹುದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಹಾಗೆ 1 ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೀವು ಚಿಕನ್ ಮಸಾಲ ಪೌಡರ್ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡಿ ಗರಂ ಮಸಾಲನ ಪುಡಿ ಹಾಕ್ಕೊಳ್ಬಹುದು. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕು, ಏಕೆಂದರೆ ಸಾಂಬಾರ್ಗೂ ಕೂಡ ಉಪ್ಪನ್ನ ಹಾಕಿರೋದ್ರಿಂದ ಚಿಕನ್ಗೆ ಉಪ್ಪು ಹಿಡಿದಿರುತ್ತೆ. ಒಂದು ಸ್ವಲ್ಪ ಮಾತ್ರ ಹಾಕ್ಕೊಳ್ಬೇಕು, ಏಕೆಂದರೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಹಾಕಿರ್ತೀವಲ್ವ, ಅದಕ್ಕೋಸ್ಕರ. ಚಿಕನ್ ಮಸಾಲ ಹಾಕಿದ ನಂತರ ಚಿಕನ್ನ ಇದಕ್ಕೆ ಸೇರಿಸಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ ಸಾಂಬಾರ್ ಮಸಾಲ ಸ್ವಲ್ಪ ಎಣ್ಣೆ ಅಂಶ ಇರುತ್ತಲ್ವ ಸಾಂಬಾರ್ದು, ಅದನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷನಾದರೂ ಫ್ರೈ ಮಾಡ್ಕೊಳ್ಬೇಕು, ಏಕೆಂದರೆ ಆ ಚಿಕನ್ಗೆಲ್ಲ ಮಸಾಲ ಎಲ್ಲ ಹಿಡಿಬೇಕಲ್ವ, ಅದಕ್ಕೋಸ್ಕರ. ಇದಾದ ನಂತರ ಅಂದರೆ 5 ನಿಮಿಷ ಆಗಿದ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂದು 1/4 ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್, ಹಾಗೆ ಒಂದು ಚಿಕ್ಕದಾದಂತಹ ನಿಂಬೆಹಣ್ಣಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸನೂ ಕೂಡ ಹಿಂಡ್ಕೊಂಡು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ. ನಾನಿಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ದೋಸೆ ಜೊತೆಗೆ, ರೊಟ್ಟಿ ಜೊತೆಗಂತೂ ಈ ಸಾಂಬಾರ್ ಪರ್ಫೆಕ್ಟ್ ಅಂತಲೇ ಹೇಳಬಹುದು. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.